ಬನ್ನಿ ಲಲಿತಾಳ ಮಿಸ್ಸಿಂಗ್ ಕೇಸ್ ಭಾಗ 2 ನೋಡೋಣ. ಲಲಿತಾಳ ಮೃತದೇಹ ಪತ್ತೆಯಾದ ನಂತರ ಪೊಲೀಸರ ತನಿಖೆಗೆ ಆಕೆಯ ಗಂಡ ಉಮೇಶ್ ಕಡೆ ತಿರುಗಿತು. ಆದರೆ ತನಿಖಾಧಿಕಾರಿ ಗಿರಿಜಾಗೆ ಒಂದು ಪ್ರಶ್ನೆ ಕಾಡುತ್ತಿತ್ತು. ಲಲಿತಾಳನ್ನು ಕೊಲ್ಲಲು ಮಾಗಡಿಯ ಆ ನಿರ್ಜನ ಭಾಗಕ್ಕೆ ಯಾಕೆ ಆಯ್ಕೆ ಮಾಡಲಾಯಿತು? ವಿಚಾರಣೆ ವೇಳೆ ಉಮೇಶ್ ತನ್ನ ಸ್ನೇಹಿತ ಕಿರಣ್ ಕುಮಾರ್ನ ಹೆಸರು ಹೇಳಿದ್ದ. ಪೊಲೀಸ್ ಕಿರಣ್ನನ್ನು ವಿಚಾರಿಸಿದಾಗ ಅವನು ತನ್ನ ಹೆಂಡತಿ ಪೂಜಾ 5 ವರ್ಷಗಳ ಹಿಂದೆ ಕಾಣೆಯಾಗಿದ್ದಾಳೆ ಎಂದು ಹೇಳಿದ್ದ. ಅವಳು ಇನ್ನೊಬ್ಬನ ಜೊತೆ ಓಡಿ ಹೋಗಿದ್ದಾಳೆ ಅಂದು ಕಿರಣ್ ನೀಡಿದ ಉತ್ತರ. ಆದರೆ ಪೊಲೀಸರು ಆ ಮಾತನ್ನು ನಂಬಲಿಲ್ಲ. ಪೂಜಾಳ ತಾಯಿ ಗೌರಮ್ಮನನ್ನು ವಿಚಾರಿಸಿದಾಗ ಮತ್ತೊಂದು ಕತೆ ಹೊರಬಂತು. ಕಿರಣ್ ತನ್ನ ಹೆಂಡತಿಯ ಕಾಣೆಯಾಗಿದ್ದಾಳೆ ಎಂದು ಹೇಳಿದ್ದ. ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೇನೆ ಎಂದು ಹೇಳಿದ್ದ. ಆದರೆ ಪೊಲೀಸ್ ದಾಖಲೆ ಪರಿಶೀಲಿಸಿದಾಗ ಯಾವುದೇ ಕಂಪ್ಲೇಂಟ್ ಇರಲಿಲ್ಲ. ಕಿರಣ್ ಮತ್ತೊಂದು ಮಾತು ಹೇಳಿದ. ನಾನು ಇಬ್ಬರು ಸ್ನೇಹಿತರ ಜೊತೆ ಪೊಲೀಸ್ ಠಾಣೆಗೆ ಹೋಗಿದ್ದೆ. ಪೊಲೀಸರು ಆ ಸ್ನೇಹಿತರನ್ನು ವಿಚಾರಿಸಿದಾಗ ಅವರ ಉತ್ತರ, ನಾವು ಕಿರಣ್ ಜೊತೆ ಠಾಣೆಗೆ ಹೋಗಿಲ್ಲ. ಇಲ್ಲಿ ಕಿರಣ್ಗೆ 5 ವರ್ಷಗಳ ಕಥೆಯಲ್ಲಿ ದೊಡ್ಡ ಬಿರುಕು ಬಿತ್ತು. ಪೊಲೀಸರ ಪ್ರಕಾರ ವಿಚಾರಣೆಯಲ್ಲಿ ಕಿರಣ್ ತನ್ನ ಪತ್ನಿ ಪೂಜಾಳನ್ನು 2019ರಲ್ಲಿ ಕೊಲೆ ಮಾಡಿದ್ದಾಗಿ ಒಪ್ಪಿಕೊಂಡಿದ್ದಾನೆ. ಆಕೆಯ ಮೃತದೇಹವನ್ನು ಕಾಡಿನಲ್ಲಿ ಹೂತು ಪೂಜಾ ಯಾರೊಂದಿಗೆ ಓಡಿ ಹೋಗಿದ್ದಾಳೆ ಎಂದು ಎಲ್ಲರನ್ನೂ ನಂಬಿಸಿದ್ದಾನೆ ಎಂದು ಪೊಲೀಸರು ಆರೋಪಿಸಿದರು. ಆದರೆ ನಂತರ ಅರಣ್ಯ ಪ್ರದೇಶದಲ್ಲಿ ಕೆಲಸ ಶುರುವಾದಾಗ ತನ್ನ ರಹಸ್ಯ ಬದಲಾಗಬಹುದೆಂದು ಭಯಪಟ್ಟು ಹೂತಿದ್ದ ಅವಶೇಷವನ್ನು ಹೊರತೆಗೆದು ಸುಟ್ಟು ಮತ್ತೊಂದು ಸ್ಥಳದಲ್ಲಿ ಹೂತಿದ್ದಾನೆ ಎಂದು ಪೊಲೀಸರು ತಿಳಿಸಿದ್ದರು. ಪೊಲೀಸರಿಗೆ ಅಲ್ಲಿ ಸುಟ್ಟ ಎಲುಬುಗಳು ಮತ್ತು ಹಲ್ಲುಗಳು ಸಿಕ್ಕಿದ್ದವು. ಒಂದು ಮಿಸ್ಸಿಂಗ್ ಕೇಸ್ ತನಿಖೆ 5 ವರ್ಷಗಳ ಹಳೆಯ ಮತ್ತೊಂದು ಕೊಲೆಯ ಬಾಗಿಲನ್ನು ತೆರೆಯಿತು. ಮತ್ತು ಪೊಲೀಸರು ಹೇಳುವ ಪ್ರಕಾರ ಇದು ಸಿನಿಮಾದಿಂದ ಪ್ರೇರೇಪಿತವಾಗಿ ಮಾಡಲಾಗಿದೆ ಎಂದು ಹೇಳಲಾಗಿದೆ. ಆದರೆ ಕೊನೆಗೆ ಅವನನ್ನು ಸಿಕ್ಕಿಹಾಕಿದ್ದು ಒಂದು ಚಿಕ್ಕ ಸುಳ್ಳು. ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೆ. ಆ ಕಂಪ್ಲೇಂಟ್ ಅಸ್ತಿತ್ವದಲ್ಲೇ ಇರಲಿಲ್ಲ. ಹೀಗೆ ಲಲಿತಾಳ ಕೊಲೆ ತನಿಖೆ ಪೂಜಾಳ 5 ವರ್ಷದ ಹಳೆಯ ರಹಸ್ಯವನ್ನು ಬಯಲುಗೊಳಿಸಿತು. ಆದರೆ ಲಲಿತಾಳ ಪ್ರಕರಣದಲ್ಲಿ ಇನ್ನೂ ಕೆಲವು ಪ್ರಶ್ನೆಗಳು ಉತ್ತರ ಬೇಕಿತ್ತು. ಅವು ಏನು? ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಅಲ್ಲಿವರೆಗೂ ಟೇಕ್ ಕೇರ್. ಸಬ್ಸ್ಕ್ರೈಬ್ ಮಾಡಿ.